ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ವೆಲ್ಕಮ್ ಟು ಅಶ್ವಿನ್ ಇನ್ಫೋ ಚಾನಲ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಲ್ಲಿ ಚಿಕನ್ ಡ್ರೈ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಸ್ಪೈಸಿಯಾಗಿ ಚಿಲ್ಲಿ ಚಿಕನ್ ಡ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮೊದಲಿಗೆ ಒಂದು ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಜಸ್ಟು ಎರಡು ನೀವು ಐಟಮ್ ಹಾಕೋಬೇಕಾಗತ್ತೆ. ಅದು ಏನು ಅಂದರೆ ಒಂದು ಧನಿಯಾ ಕಾಳು ಮತ್ತು ಒಂದು ರೆಡ್ ಚಿಲ್ಲಿ. ಸೊ ಫಸ್ಟ್ ಇಲ್ಲಿ ಧನಿಯಾ ಕಾಳನ್ನ ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಡ್ರೈ ಮಾಡ್ಕೋಬೇಕು. ಇದಕ್ಕೆ ಆಯಿಲೆಲ್ಲ ಏನೂ ಸೇರಿಸಬಾರ್ದು. ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ನೀವು ಇದನ್ನು ತೆಗೆದು ಮತ್ತು ನಾವು ಇಲ್ಲಿ ಚಿಲ್ಲಿ ಯೂಸ್ ಮಾಡ್ತೀನಿ ನಾನು. ಸೊ ಇದನ್ನು ಈಗ ಸ್ವಲ್ಪ ಸ್ಮೆಲ್ ಬರೋ ಥರ ನೀವು ಬಾಡಿಸ್ಕೋಬೇಕು. ಇದು ಇವಾಗ ಸ್ಮೆಲ್ ಬರ್ತಾ ಇದೆ. ಇದನ್ನು ತೆಗೆದು ಇಲ್ಲಿ ಮೆಣಸಿನ್ಕಾಯಿ ಹಾಕೋಣ, ರೆಡ್ ಚಿಲ್ಲಿನ. ಸೊ ರೆಡ್ ಚಿಲ್ಲಿ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಯಾವುದಾದ್ರೂ ನೀವು ತೊಗೊಳ್ಳಿ, ಬಟ್ ಯಾವುದಕ್ಕೂ ಆಯಿಲ್ ಸೇರಿಸಬಾರ್ದು. ಸೊ ಈ ಥರ ನಿಧಾನಕ್ಕೆ ಇದನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡು ಈ ಥರ ಬಾಡಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ನೀರು ಸೇರಿಸ್ದಂಗೆ ಒಂದು ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಸೊ ನೀವು ಇದನ್ನು ಡೈರೆಕ್ಟಾಗಿ ಪೌಡರ್ ಆ್ಯಡ್ ಮಾಡ್ಕೋಬೇಡಿ. ಇದೇ ಥರನೇ ನೀವು ಹುರ್ಕೊಂಡು ಆಮೇಲೆ ನೀವು ಅದನ್ನು ತಣ್ಣಗಾದ್ಮೇಲೆ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಮೊದಲಿಂದ ಕೊನೆ ತನಕ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಬೇಕು. ಹಾಗೆ ಇನ್ನು ನಮ್ಮ ಚಾನಲ್ಲು ಅಶ್ವಿನ್ ಇನ್ಫೋ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಎಲ್ಲ ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಸೊ ಇದನ್ನು ಈಗ ರೆಡ್ ಚಿಲ್ಲಿನ ಸ್ವಲ್ಪ ಇಲ್ಲಿ ಈ ಥರ ಬಾಡಿಸ್ಕೊಂಡಾದ್ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಇದನ್ನು ತೆಗೆದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ತೆಂಗಿನ ತುರಿ ಏನಿರುತ್ತಲ್ಲ ಅದನ್ನು ನೀವು ಒಂದು ಬೌಲಷ್ಟು ಬೇಕಾಗುತ್ತೆ. ಒಂದು ಕಂಪ್ಲೀಟಾಗಿರೋಂತಹ ತೆಂಗಿನ ತುರಿ ಬೇಕು, ಆದರೆ ಅದು ತುಂಬ ಹಸಿಯಾಗಿರಬಾರ್ದು. ಸೊ ಇದು ತಣ್ಣಗಾಕ್ಬಿಡೋಣ. ಇಲ್ಲಿ ನೋಡಿ ನಾನು ತುರಿದಿರುವಂಥ ಕಾಯಿ ತೊಗೊಂಡಿನಿ. ಫುಲ್ಲು ಕೊಬ್ಬರಿನೂ ಆಗಿರಬಾರ್ದು, ಹಾಗೆ ಫುಲ್ಲು ಹಸಿಯಾಗೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಅಂದರೆ ನೀವು ಹೊಡೆದಿಟ್ಟು ಅದು ಒಂದು 2 days 3 days ಆಗಿದ್ದರೆ ಬೆಟರ್ ಅನ್ಕೋತೀನಿ. ಸೊ ಅದನ್ನು ಅಲ್ಲಿ ಹಾಗೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಚಕ್ಕೆ, ಲವಂಗ, ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿನ ಹಾಕಿಬಿಟ್ಟು ಚೆಂದ ಮಾಡಿ ರೋಸ್ಟ್ ಮಾಡಿ ಈ ಥರ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಗೆ ಬಿಸಿ ಆಗ್ತಾ ಇದ್ದಂಗೆ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಮಸಾಲೆದು ಎಲೆ ಹಾಕೋತಾ ಇದ್ದೀನಿ, ಪಲಾವ್ ಎಲೆದು. ಹಾಗೆ ಇಲ್ಲಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ ತೊಗೋತಾ ಇದ್ದೀನಿ. ಇದಿಷ್ಟು ಇಲ್ಲಿ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಟೊಮೊಟೊ ಹಣ್ಣು ಹಾಕಬೇಕು. ಸೊ 2 ರಿಂದ 3 ಟೊಮೊಟೊ ಹಣ್ಣು ದೊಡ್ಡದಾದರೆ ಸಾಕಾಗುತ್ತೆ 1 kg ಚಿಕನ್ ಆದರೆ. ಸೊ ಈಗ ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಅದನ್ನು ಸಹ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ನಾನಿಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಲ್ಲ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡಿಕೊಂಡು ಎಲ್ಲನೂ ಹಾಕಿಬಿಟ್ಟು ಒಂದು ರೌಂಡು ಬಾಡಿಸ್ಕೊಂಡಾಯಿತು. ಈಗ ನಾನಿಲ್ಲಿ ಚಿಕನ್ ಹಾಕ್ತಾ ಇದ್ದೀನಿ. ಸೊ ತೊಳೆದಿರುವಂತಹ ಕ್ಲೀನಾಗಿರೋ ಚಿಕನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ, ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ 2 ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನು ನೀರೆಲ್ಲ ಹಾಕಬೇಡಿ, ಹಾಗೇ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಮುಚ್ಚಿಟ್ಬಿಟ್ಟು ಬೇಯಿಸಿ, ಇಲ್ಲ ಅಂದರೆ ಹಾಗೇನೂ ಬೇಯಿಸೋದು ನಡೆಯುತ್ತೆ ಮುಚ್ಚಳ ತೆಗೆದು. ಸೊ ಈಗ ನೋಡಿ ಇದು ಬೆಂದಿದೆ. ಈಗ ಸ್ವಲ್ಪ ಲೈಟಾಗೆಲ್ಲ ಬೆಂದಿದೆ, ಲೈಟಾಗಲ್ಲ ಫುಲ್ ಕಂಪ್ಲೀಟಾಗಿ ಚಿಕನ್ ಬೆಂದಿದೆ. ಈಗ ನಾನಿಲ್ಲಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಮೆಣಸಿನಕಾಳು ಮತ್ತು ಧನಿಯಾ ಕಾಳನ್ನ, ಕೊತ್ತಂಬರಿ ಕಾಳು ಮತ್ತು ಚಿಲ್ಲಿ ಮೆಣಸಿನ್ಕಾಯಿನ ಎಲ್ಲ ಪೌಡರ್ ಮಾಡ್ಕೊಂಡಾಯಿತು. ಸೊ ಇದು ಇಲ್ಲಿ ಸಹ ಚಿಕನ್ನು ಬೆಂದಾಗಿದೆ. ಆವಾಗಲೇ ಸ್ವಲ್ಪ ಬೆಂದಿತ್ತು, ಇನ್ನೊಂದು ಸ್ವಲ್ಪ ಬಾಕಿ ಇತ್ತು. ಇವಾಗ ಕ್ಲೀನಾಗಿ ಬೆಂದಿದೆ ನೋಡಿ. ಈ ಥರ ಫುಲ್ಲು ಕ್ಲೀನಾಗಿ ಬೆಂದಾದಮೇಲೆ ನಾನು ಇದಕ್ಕೆ ಈಗ ಪುದೀನ ಸೊಪ್ಪು ಹಾಕೋತೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ಳೋದು, ಅಂದರೆ ಫ್ಲೇವರಿಗೆ ಮಾತ್ರ ಅಷ್ಟೇ. ಸೊ ಈಗ ಪೌಡರ್ನ ಹಾಕ್ತಾ ಇದ್ದೀನಿ, ಮಿಕ್ಸಿಯಲ್ಲಿ ಮಾಡಿದ್ದು ಪೌಡರು. ಅದು ಡ್ರೈ ರೋಸ್ಟ್ ಮಾಡಿದ ಪೌಡರ್ ಇತ್ತಲ್ಲ, ಅದನ್ನು ನಾನು ಪೌಡರು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ಎಲ್ಲೂ ಸಹ ನೀರನ್ನ ಹಾಕಬೇಡಿ, ಹಾಗೆಯೇ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಸೊ ಫುಲ್ ಈ ಥರ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನೀವು ತೆಂಗಿನ ತುರಿನ ಹಾಕ್ಕೋಬೇಕಾಗತ್ತೆ. ತೆಂಗಿನ ತುರಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಫೈನಲ್ ಆಗಿ ಇದಕ್ಕೆ ಹಾಕ್ಕೊಂಡ್ರೆ ಚಿಲ್ಲಿ ಚಿಕನ್ ಡ್ರೈ ರೆಡಿ ಆಗುತ್ತೆ. ಸೊ ನೋಡ್ತಿದ್ರಲ್ಲ, ಈಗ ನಾನು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ತೆಂಗಿನ ತುರಿ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ 2 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ತಿರ್ಗಿಸ್ಕೊಂಡು ಫ್ರೈ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ. ಈಗ ಇದು 2 minutes ಆಯಿತು. ಇದು ಕ್ಲೀನಾಗಿ ನೀಟಾಗಿ ಬೆಂದಿದೆ. ಸೊ ಕಲರ್ಫುಲ್ ಆಗಿದೆ, ಟೇಸ್ಟು ಸಹ ತುಂಬ ಚೆನ್ನಾಗಿದೆ. ನಿಮ್ಗೆ ಫೈನಲ್ ಆಗಿ ಸ್ವಲ್ಪ ಹುಳಿ ಥರ ಏನಾದರೂ ಬೇಕು ಅನಿಸಿದರೆ ಬೇಕಿದ್ರೆ ಲೆಮನ್ ಸೇರಿಸ್ಕೋಬೋದು, ಇಲ್ಲ ಅಂದರೂ ಹಾಗೇ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಈಗ ಇಲ್ಲಿ ರುಚಿಯಾದ ರೆಡ್ ಚಿಲ್ಲಿ ಚಿಕನ್ ಡ್ರೈ ರೆಡಿ ಆಗಿದೆ. ಸೊ ನೋಡ್ತಿದ್ದೀರಲ್ಲ. ಸೊ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಅಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಮ್ಮ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಒಂದ್ಸತಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಬೇರೆ ಹೊಸ ವಿಡಿಯೋಗಳ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ
ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.